ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್, ಸತ್ಯೇಶ್ ಮಾತಾಡ್ತಿದ್ದೀನಿ. ಇಲ್ಲಿ ನೋಡಿ, ನಾವು ಲಾಸ್ಟ್ ಟೈಮು ಕೊಟ್ಟಿದ್ದು ಟೊಮೊಟೊ ಗಿಡಕ್ಕೆ 2 ಡ್ರಿಪ್ಪಲ್ಲಿ ಕೊಟ್ಟಿದ್ದೀವಿ. 2 ಸಲ ನಾವು ಫ್ರೇ ಕೊಟ್ಟಿದ್ದೀವಿ. 5,000 ಖರ್ಚು ಮಾಡಿದ್ದಾರೆ ಅಷ್ಟೇ ನಮ್ಮ ಮೋದಿ ಕೇರ್ ಪ್ರಾಡಕ್ಟು. ಟೊಮೊಟೊ ಮಾತ್ರ ಅದ್ಭುತವಾಗಿ ಬಂದಿದೆ. ಈಗ ನಮ್ಮ ಅಶ್ವಥ್ ಸರ್ ಮಾತಾಡ್ತಾರೆ. ಹೇಳಿ ಸರ್, ನಿಮ್ಗೆ ಏನು ಅನಿಸ್ತಿದೆ? ಈಗ ಚೆನ್ನಾಗಿದೆ ಸರ್, ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಈಗ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ನಮ್ಗೆ ಚೆನ್ನಾಗೈತೆ ತೋಟ. ಮೋದಿ ಕೇರ್ ಪ್ರಾಡಕ್ಟ್ ಎಲ್ಲರಿಗೂ ರೆಕಮೆಂಡ್ ಮಾಡ್ಬೋದಾ? ರೈತರಿಗೆ ಮಾಡ್ಬೋದು, ಆರಾಮಾಗಿ ಕೊಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್. ಮಾತಾಡಿ ಸರ್ ನೀವು. ನಮಸ್ಕಾರ ರೈತರಿಗೆಲ್ಲ ಬಾಂಧವರಿಗೆ. ನಾವು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡ್ ಆಗಿದ್ದೀವಿ. ಪೂರ್ಣಿಮಾ ಅನ್ನೋರು ನಮ್ಮ ದೊಡ್ಡ ಮಗಳು. ಇಲ್ಲಿ ನಮ್ಮ ಅಣ್ಣ ತಮ್ಮಂದಿರು ಪೈಕಿ ತೋಟಕ್ಕೆ ಬಂದಿದ್ದೀವಿ. ನಮ್ಮ ಚಿಕ್ಕಪ್ಪನ ಮಗ ಅಶ್ವಥ್ ಅಂತ, ಅವ್ರ ತೋಟದಲ್ಲಿ ಬೆಳೆ ನೋಡಬೇಕಂತ ಬಂದಿದ್ದೀವಿ. ಮೋದಿ ಕೇರ್ ಇದರಿಂದ ಅವರು ಏನು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸಿ ಬೆಳೆಗೆ ಇದು ಮಾಡಿದ್ದಾರೆ. ಈ ಬೆಳೆಗೂ ಮತ್ತು ಅವರು ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮಕ್ಕಳು ಹಾಕಿರೋಂಥ ಬೆಳೆಗಳಿಗೂ ತುಂಬ ವ್ಯತ್ಯಾಸ ಇದೆ. ಆದರೆ ಈ ಬೆಳೆ ಅಷ್ಟು ಅವ್ರದ್ದು ಬಂದಿಲ್ಲ. ಇವರೇ ಹೋಗಿ ಕರೆದಿದ್ದಾರೆ ಬಂದು ಅಂತ ನಮ್ಮ ತೋಟ ನೋಡಿರಂತ. ಅವ್ರು ಇನ್ನೂ ಬಂದು ನೋಡಿಲ್ಲ. ಈ ಮೋದಿ ಕೇರಿಂದ 100% ಅಲ್ಲ 1000% ನಂಬಿಕೆ ಇದೆ. ಅಷ್ಟು ಓಪ್ ಪ್ರಾಡಕ್ಟ್ ಇದೆ ಇದರಲ್ಲಿ ಮೋಸ ಏನೂ ಇಲ್ಲ ಇದರಲ್ಲಿ. ಆದರೆ ಈ ಕಂಪ್ನಿಯಿಂದ ಬರ್ತಕ್ಕಂಥದ್ದು ನಮ್ಮ ರೈತರು ಉಪಯೋಗಿಸಿದ್ರೆ ಭಾಳಷ್ಟು ಮುಂದುವರಿಬೋದು. ಔಷಧಿ ಕಂಪ್ನಿಗಳಲ್ಲಿ ಔಷಧಿಗಳು ತೊಗೊಳ್ತಿದ್ರೆ ನಮ್ಮ ಹೊಸಕೋಟೆಯಲ್ಲಿ ಇಟ್ಟಿದ್ದಾರೆ ಜನತಾ ಬಜಾರ್ ಹತ್ರ. ಅವರು ಎಷ್ಟು ಔಷಧಿ ಇತ್ತು, ಲಕ್ಷಾಂತರ ರೂಪಾಯಿ ದಿವಸಕ್ಕೆ 20-25 ಲಕ್ಷ ರೂಪಾಯಿ ವ್ಯಾಪಾರ ಆಗುತ್ತೆ. ಆದರೆ ನಾವು ರೋಜಾ ಗಿಡ ಹಾಕಿದ್ದೀವಿ ಹೊಸಕೋಟೆ ಕುಂಬ್ರಳ್ಳಿ ಅಂತ. ನಾವು ಹಾಕಿರೋ ರೋಜಾ ಗಿಡಕ್ಕೂ ನಮ್ಮ ಪಕ್ಕದ ತೋಟಗಳಿಗೂ ವ್ಯತ್ಯಾಸ ಇದೆ. ನಾವು ಮಾಡ್ತಾ ಇರ್ತಕ್ಕಂಥ ರೋಜಾ ಗಿಡಕ್ಕೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರೋಜಾ ತೋಟಕ್ಕೆ ತುಂಬ ವ್ಯತ್ಯಾಸ ಇದೆ. ಅಷ್ಟೊಂದು ನಂಬಿಕೆ ಇದ್ರ ಮೇಲೆ ನಮಗೆ ಇದೆ. ರೈತರು ಬಾಂಧವರು ಈ ಮೋದಿ ಕೇರ್ ಕಡೆ ಗಮನ ಕೊಟ್ಟು ಇದನ್ನು ಏನು ಕೊಡ್ತಾರೋ ಬಂದು ಅದನ್ನು ಉಪಯೋಗಿಸ್ಕೊಳ್ಳಿ. ಆದರೆ ನಿಮಗೆ ಡಿಸ್ಕೌಂಟ್ ಇದೆ, ನೀವು ತುಂಬ ಮುಂದುವರಿಬೋದು ಅಂಥೇಳಿ ನಾನು ರೈತರ ಬಾಂಧವರಿಗೆ ನಾನು ಮನವಿ ಕೇಳ್ಕೊಳ್ತೇನೆ. ನಮ್ಮ ಅಶ್ವಥ್ ಸರ್ ರೈತರಿವರು. ಆ ರೈತರ ಮುಖದಲ್ಲಿ ಸ್ಮೈಲ್ ಬರ್ಸಿದ್ದೆ ಆದಲ್ಲಿ ನಿಜವಾಗಲೂ ಕೂಡ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ. ಇವತ್ತು ರೈತರ ಪರ ನಿಲ್ಲರು ಯಾರೂ ಇಲ್ಲ, ಬರೀ ಭಾಷಣ ಮಾಡ್ತಾರೆ ಅಷ್ಟೇ ಸ್ಟೇಜಲ್ಲಿ. ಆದರೆ ಈ ಥರ ಇಲ್ಲಿ ಬಂದು ಸಪೋರ್ಟ್ ಮಾಡ್ರೆ ಯಾರೂ ಇಲ್ಲ. ಡೆಫಿನೆಟ್ಲಿ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದಾರೆ ರೈತರು. ಯಾವತ್ತೂ ಖುಷಿಯಾಗಿತ್ತು ಅಂದರೆ ದೇಶ ಚೆನ್ನಾಗಿರುತ್ತೆ. ಜಸ್ಟು ಒಂದ್ಸರಿ ನೀವು ಬಳಸಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 1000% ರಿಸಲ್ಟು ಆಲ್ರೆಡಿ ನಮ್ಮ ಸರ್ ಹೇಳ್ಬಿಟ್ಟಿದ್ದಾರೆ. ಒಂದ್ಸರಿ ನೀವು ಬಳಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಂ.